ಓಕೆ ಡಾಕ್ಟರ್, ನಾವು ರೀಸನ್ ಬಗ್ಗೆ ಮಾತನಾಡ್ತಾ ಹೋದರೆ ಕೆಲವೊಂದಷ್ಟು ಜನ ಹೇಳ್ತಾರೆ ಅಂದರೆ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇದ್ದರೆ ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಈಗ ನಾವೇ ಎಷ್ಟೊಂದು ವಿಡಿಯೋಗಳಾಗಿರ್ಬೋದು ಅಥವಾ ನಾವೇ ಗಮನಿಸಿರ್ತೀವಿ ನಮ್ಮ ಸುತ್ತಮುತ್ತ ಇರೋರು ಡ್ಯಾನ್ಸ್ ಮಾಡುವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ, ವರ್ಕೌಟ್ ಮಾಡುವಂತಹ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿರೋದನ್ನ ಕೂಡ ನಾವು ಗಮನಿಸ್ತೀವಿ. ಒತ್ತಡದಿಂದಲೇ ಈ ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತಾ ಅಥವಾ ಏನಾದರೂ ನಮ್ಮ ಹೆಲ್ತ್ ಮೊದಲೇ ಏನಾದರೂ ಪ್ರಾಬ್ಲಮ್ಸ್ ಇರುತ್ತಾ ಅಥವಾ ಯಾವ ಸಮಸ್ಯೆಗಾಗಿ ಈ ಥರ ಆಗುತ್ತೆ? ಈಗ ಹೇಳ್ಬೋದು, ಇವಾಗ ಕೆಲವೊಂದು ಯಂಗ್ಸ್ಟರ್ಸಲ್ಲಿ ನೀವು ಆ ಥರ ನೋಡಿರ್ಬೋದು. ಅಲ್ಲಿ ಕಾರಣಗಳು ಬೇರೆ ಬೇರೆನೇ ಇರುತ್ತೆ. ಇವಾಗ ನಮ್ಮ ಮೊದಲಿಂದನೂ ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ಸ್ ಇರುತ್ತೆ, ಅಂಡರ್ಲೈನಿಂಗ್. ಅಂದರೆ ಈಗ ಕೆಲವೊಬ್ರಿಗೆ ಅನ್ವಾಂಟೆಡ್ ಡಯಾಬಿಟಿಸ್ ಜಾಸ್ತಿ ಇರುತ್ತೆ, ಕೆಲವೊಬ್ರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಆಲ್ರೆಡಿ ಹಾರ್ಟಲ್ಲಿ ಬ್ಲಾಕ್ ಆಗಿರುತ್ತೆ, ನೋಡ್ಕೊಂಡೇ ಇರಲ್ಲ. ಇವಾಗ ಸಡನ್ನಾಗಿ ನಮಗೆ ಟೈಮ್ ಸಿಗಲಾರ್ದಂಗೆ ಡೆತ್ ಆಗೋದಕ್ಕೆ ಕಾರಣ ಏನು ಅಂದರೆ, ಒಂದು ಬ್ಲಾಕೇಜ್ ಆಗಿ ಅದು ಕಂಪ್ಲೀಟ್ ಆಗಿ ಅದರದ್ದು ಫಂಕ್ಷನ್ಸ್ನ ಸ್ಟಾಪ್ ಮಾಡುತ್ತೆ. ಕೆಲವೊಂದು ಕಡೆ ಏನಾಗಿರುತ್ತೆ, ಈ ಸ್ಲೋಲಿ ಬ್ಲಾಕೇಜ್ ಅಂತ ಹೇಳ್ತೀವಿ, ದಟ್ ಈಸ್ ಮಚ್ ಬೆಟರ್ ದೆನ್ ದಿಸ್. ಅಂದರೆ ಇವಾಗ ಏನಾಗಿರುತ್ತೆ, ಒಂದು ಈ 3 ಆರ್ಟ್ರಿ ಒಳಗಡೆ ಒಂದು ಚಿಕ್ಕ ಬ್ಲಾಕ್ ಆಗ್ತಾ ಇರುತ್ತೆ. ಕೆಲವೊಬ್ಬರಿಗೆ ಕೆಲವೊಂದು ಸರಿ ಸಿಮ್ಟಮ್ಸ್ ತೋರಿಸುತ್ತೆ, ಆವಾಗ ಗೊತ್ತಾಗುತ್ತೆ ನಮಗೆ ಇವರಿಗೆ ಸ್ವಲ್ಪ ಬ್ಲಾಕ್ ಆಗ್ತಾ ಇದೆ, ಇವರಿಗೆ ಇದನ್ನ ಮೆಡಿಸಿನ್ಸ್ ಕೊಟ್ಟರೆ, ಈ ಥರ ಲೈಫ್ ಸ್ಟೈಲ್ ಕೊಟ್ಟರೆ ಇದು ಅವರು ಕೇರ್ಫುಲ್ ಆಗಿರ್ಬೋದು. ಕೆಲವೊಂದು ಸರಿ ಏನಾಗಿರುತ್ತೆ, ಅದು ಕಂಪ್ಲೀಟ್ ಬ್ಲಾಕ್ ಆಗಿಬಿಟ್ಟಿರುತ್ತೆ, ಅಥವಾ ಎಲ್ಲೋ ಬೇರೆ ಕಡೆ ಆಗಿರೋಂಥ ಒಂದು ಕ್ಲಾಟ್ಸು ಪ್ಲ್ಯಾಕ್ಸ್ಗಳು ಅಲ್ಲಿ ಬಂದು ಇಮಿಡಿಯೇಟಾಗಿ ಬ್ಲಾಕ್ ಮಾಡಿ ಆ ಕಾರ್ಡಿಯಾಕ್ ಮಸಲ್ಸ್ನ ಇಮಿಡಿಯೇಟಾಗಿ ಸ್ಟಾಪ್ ಮಾಡಿಸುತ್ತೆ. ಅದು ಕಂಡೀಷನ್ನು ಸ್ವಲ್ಪ ಸಿವಿಯರ್. ಅಂದರೆ ಆವಾಗ ನಮಗೆ ಏನೂ ಟೈಮ್ ಸಿಗಲ್ಲ, ಸಡನ್ನಾಗಿ ಅದು ರಿಹ್ಯಾಬಿಚುಲೇಷನ್ಸ್ ಮಾಡೋದಕ್ಕೆ ಅಥವಾ ಟ್ರೀಟ್ಮೆಂಟ್ ಕೊಡೋದಕ್ಕೆ ಟೈಮ್ ಸಿಗೋದಿಲ್ಲ. ನಾವು ಮೋಸ್ಟ್ ಆಫ್ ದ ಥಿಂಗ್ಸ್ ಈಗ ನೋಡ್ತಾ ಇರಬೇಕಾದ್ರೆ, ಯಾವಾಗ ನಾವು ಆ್ಯಂಗ್ಸೈಟ್ ಆಗಿರ್ತೀವಿ ಅಥವಾ ತುಂಬ ಫಿಸಿಕಲ್ ಸ್ಟ್ರೇನ್ ಮಾಡ್ಕೊಂಡಿರ್ತೀವಿ, ಆವಾಗ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆದಾಗ ಆ ಪ್ಲ್ಯಾಕ್ಗಳು ಅಲ್ಲೆಲ್ಲೋ ಬ್ಲಾಕ್ ಆಗೋಂಗೆ, ಇಲ್ಲ ಕೆಲವೊಂದು ಸರಿ ಆರ್ಟ್ರಿಗಳೇ ರಪ್ಚರ್ ಆಗೋಂಥ ಚಾನ್ಸಸ್ಗಳಾಗಿರುತ್ತೆ. ಆವಾಗ ನಿಮಗೆ ಸಡನ್ ಡೆತ್ತನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಸ್ಲೋಲಿ ಬ್ಲಾಕೇಜ್ ಕ್ಯಾನ್ ಬಿ ಮ್ಯಾನೇಜ್ಡ್ ವೆಲ್ ಬೆಟರ್ ದೆನ್ ದಿಸ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಬೇರೆ ಥರ ಟ್ರೀಟ್ಮೆಂಟ್. ಆ ಕಂಪ್ಲೀಟ್ ಬ್ಲಾಕ್ ಆಗೋದಕ್ಕೆ ನಾವು ನೋಡ್ತಾ ಇರೋದು ಏನು ರೀಸನ್ ಅಂತಂದರೆ, ಈ ನಮ್ಮ ಇತ್ತೀಚಿನ ದಿನದಲ್ಲಿ ನಾವು ಇಡುವಂಥ ಆಹಾರ ಪದ್ಧತಿಗಳು. ಅಂದರೆ ತುಂಬ ಜಂಕ್ ಫುಡ್ಗಳು, ಹೈ ಕ್ಯಾಲರಿ ಬೇಸ್ಡ್ ಫುಡ್ಗಳನ್ನು ತಿಂತಾ ಇರ್ತೀವಿ, ಆ್ಯಂಡ್ ರೆಸ್ಟ್ಲೆಸ್ಸು ಲೈಫ್ ಸ್ಟೈಲ್ಗಳನ್ನ ಮಾಡ್ಕೊಂಡಿರ್ತೀವಿ. ಎಷ್ಟೊಂದು ಯಂಗ್ಸ್ಟರ್ಸ್ಗಳು ಮಲ್ಕೊಳ್ಳೋ ಟೈಮ್ ಕೇಳಿದ್ರೆ, ಈಗ 100 ಜನ ಇದ್ದಾರೆ ಅಂದರೆ ಅದರಲ್ಲಿ 90 ಜನ 12:30 1 ಗಂಟೆ ಮೇಲೆ ಮಲ್ಕೊಳ್ಳೋರು. ಸೊ ಆ ಥರ ಯಾಕೆ ಅಂದರೆ ಅದು ಇಟ್ ಬಿಕಮ್ಸ್ ಎ ಹ್ಯಾಬಿಟ್ ಫಾರ್ ದೆಮ್. ಸೊ ಒಂದು ಸ್ಕ್ರೀನ್ ಟೈಮಲ್ಲಿ ಇರ್ತಾರೆ, ಇಲ್ಲ ಫ್ರೆಂಡ್ಸ್ ಜೊತೆಗಿರ್ತಾರೆ, ಎಲ್ಲೋ ಒಂದು ಕಡೆ ಪಾರ್ಟಿ ಮಾಡ್ತಿರ್ತಾರೆ. ಸೊ ಇಲ್ಲ ಯಾರೋ ಫ್ರೆಂಡ್ಸ್ ಕಡೆ ಜೊತೆ ಕೂತ್ಕೊಂಡು ಅಲ್ಲಿ ಹರಟಿ ಹೊಡೆದು ಆ ನಿದ್ದೆ ಟೈಮ್ ಏನಿದೆಯಲ್ಲ ಅದನ್ನು ಪ್ರಾಪರಾಗಿ ತೊಗೊಳ್ಳಲ್ಲ. ಎಷ್ಟೊಂದು ಜನ ಓವರ್ ನೈಟ್ 6 ತಿಂಗಳು 8 ತಿಂಗಳುಗಟ್ಟಲೆ ನೈಟ್ ಡ್ಯೂಟಿನೇ ಮಾಡ್ತಾ ಇರ್ತಾರೆ. ಸೊ ಈ ಥರ ಅನ್ಹೆಲ್ದಿ ಪ್ಯಾಟರ್ನ್ಸ್ಗಳು. ಅದ್ರ ಜೊತೆಗೆ ಮೊನ್ನೆ ಯಾರೋ ಒಬ್ಬರು ಹೇಳ್ತಾಯಿದ್ರು, ಅದು ಎಷ್ಟು ಅನ್ಹೆಲ್ದಿ ಹ್ಯಾಬಿಟ್ಗಳನ್ನು ನಾವು ಕ್ರೇಜ್ ಮಾಡ್ಕೊಂಡಿದ್ದೀವಿ ಲೈಫಲ್ಲಿ ಅಂತಂದರೆ, ಎಲ್ಲೋ ಯಾವುದೋ ಬೆಳಗ್ಗೆ 4 ಗಂಟೆಗೋ 5 ಗಂಟೆಗೋ ಬಿರಿಯಾನಿ ತಿನ್ನೋಕ್ಕೆ ಹೋಗೋದು. ಸೊ ಅದು ಇಲ್ಲಿಂದ ರಾತ್ರಿ ಎಲ್ಲ ನಿದ್ದೆಗೆಟ್ಟು 3 ಅವರ್ ಜರ್ನಿ ಮಾಡ್ಕೊಂಡು ಹೋಗಿ ಅಲ್ಲಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 3:30-4 ಗಂಟೆಗೆ ಹೆವಿ ಫುಡ್ಡು, ಬಿರಿಯಾನಿ ಅಂದರೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ತಿನ್ನೋದೇನಿದೆಯಲ್ಲ, ಇದು ಯಾವ ಲೆವೆಲಲ್ಲಿ ಹೆಲ್ತನ್ನು ಅಂತ, ಅಥವಾ ಅದು ಕ್ರೇಜಾ ಅಥವಾ ಹೆಲ್ತಾ? ಇದು ಯಂಗ್ಸ್ಟರ್ಸಲ್ಲಿ ನೋಡಿ, ವೀಕೆಂಡ್ ಬಂತು ಅಂದರೆ ಈ ಥರ ನೀವು ಇನ್ಸ್ಟಾಗ್ರಾಮ್ಸು ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ರೆ ಎಲ್ಲರ ಪೋಸ್ಟಲ್ಲೂ ನಾನು ಅರ್ಲಿ ಮಾರ್ನಿಂಗ್ ಅಲ್ಲೋದೆ, ಇದು ಮಾಡಿದೆ, ಅದನ್ನು ತಿಂದೆ. ಅದು ಪರ್ಟಿಕ್ಯುಲರ್ಲಿ ಆ ಟೈಮಲ್ಲೇ 3:30-4 ಗಂಟೆಗೆ ಯಾರು ತಿನ್ನೋ ಹ್ಯಾಬಿಟು ಅದು. ಐ ಡೋಂಟ್ ನೋ ಯಾವ ಡೈರೆಕ್ಷನಲ್ಲಿ ನಾವು ಹೋಗ್ತಾ ಇದ್ದೀವಿ ಯಂಗ್ಸ್ಟರ್ಸ್ ಅಂತ. ಈ ಥರ ಮಾಡಿದಾಗ ಆಮೇಲೆ ಎಲ್ಲೋ ಕಂಟಿನ್ಯೂ ರೆಸ್ಟ್ಲೆಸ್ಸು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದು, ತುಂಬ ಅದೇನೋ ಫಿಟ್ನೆಸ್ ಫ್ರೀಕ್ ಅಂತ ಹೇಳ್ತೀವಿ. ಏನು ಎಕ್ಸ್ಪೆಕ್ಟ್ ಮಾಡಬೇಕೋ ಗೊತ್ತಿಲ್ಲ, 2 ಅವರು 3 ಅವರು ಜಿಮ್ಮಲ್ಲಿ ಮಾಡೋದು, ಆಮೇಲೆ ಯಾರೂ ಮಾಡಲಾರ್ದಂಥ ಎಲ್ಲ ಎಕ್ಸ್ಟ್ರೀಮ್ ಎಕ್ಸಸೈಸ್ಗಳನ್ನು ಮಾಡೋದು, ಅದನ್ನು ಚಾಲೆಂಜಿಂಗ್ ಅಂತ ತೊಗೊಳ್ಳೋದು. ಸೊ ನಿಮ್ಮ ಬಾಡಿ ಫಿಟ್ ಇಲ್ಲ ಅಂದರೆ ಅದನ್ನೆಲ್ಲ ಮಾಡೋ ನೆಸೆಸಿಟಿ ಇಲ್ಲ. ಎಲ್ಲರ ಬಾಡಿ ಒಂದು ಎಂಡ್ಯೂರೆನ್ಸ್ ಬೇರೆ ಬೇರೆ ಇದ್ದೇ ಇರುತ್ತೆ. ಈಗ ಯಾರೋ ಒಬ್ಬನು 100 ಡಿಪ್ಸ್ಗಳನ್ನು ಹೊಡಿತೀನಿ ಅಥವಾ 100 ಎಕ್ಸಸೈಸ್ಗಳನ್ನು ನಾನು ಮಾಡ್ತೀನಿ ಅಂದರೆ ನನಗೂ ಅದಾಗುತ್ತೆ ಅಂತ ಹೇಳೋದು ತಪ್ಪು. ಐ ಆಮ್ ಸ್ಟ್ರೈನಿಂಗ್ ಆನ್ ಮೈ ಹಾರ್ಟ್. ಸೊ ಈಗ ನಾನು ತುಂಬ ಯಾರೋ ಒಬ್ಬನು ಓಡೋದಾ, ನಾನು ಓಡೋಗ್ತೀನಿ ಅಂತಂದರೆ, ಸೊ ಅದಕ್ಕೆ ನನ್ನ ಹಾರ್ಟ್ ಸಪೋರ್ಟ್ ಮಾಡಬೇಕೋ ಬೇಡವಾ? ಸೊ ಹಾಗೆ ನಾವು ಅದನ್ನು ಯೋಚನೆ ಮಾಡಬೇಕು ಹೊರತು ಎಲ್ಲರ ಬಾಡಿನೂ ಒಂದೇ ರೀತಿ ಸ್ಟ್ರಕ್ಚರ್ ಇರಲ್ಲ, ಅವ್ರದ್ದೇ ಆದಂಥ ಕೆಪಾಸಿಟಿಗಳು ಇರುತ್ತೆ. ಅದನ್ನು ತಿಳ್ಕೊಂಡು ಅದರದ ತಕ್ಕಂಗೆ ಹೆಲ್ದಿ ಆಹಾರ ಪದ್ಧತಿಗಳನ್ನು. ಸೊ ಮೋಸ್ಟ್ ಆಫ್ ದ ಪೀಪಲ್ಸ್ ಇವಾಗ ಈ ಕೂಲ್ ಡ್ರಿಂಕ್ಸ್ಗಳನ್ನೆಲ್ಲ ಕುಡಿತಾರೆ, ಹೈ ಕಾರ್ಬೊನೇಟೆಡ್ ವಾಟರು ಆ್ಯಂಡ್ ಹೈ ಅದರಲ್ಲಿ ಕ್ಯಾಲರಿ ಶುಗರ್ಸ್ ಇರುತ್ತೆ. ಸೊ ಇದನ್ನೆಲ್ಲ ಏನಂದರೆ ಒಂಥರ ಅದು ಫ್ಯಾನ್ಸಿ. ಸೊ ನಾನು ಅದನ್ನೆಲ್ಲ ತಿನ್ನೋದು ಕುಡಿಯೋದು ತಪ್ಪು ಅಂತ ಹೇಳ್ತಾಯಿಲ್ಲ, ಅದಕ್ಕೊಂದು ಲಿಮಿಟ್ ಇರಬೇಕು. ಎಷ್ಟೊಂದು ನಾನು ಹುಡುಗರು ನೋಡ್ತಾ ಇರಬೇಕಾದ್ರೆ ಅವ್ರದ್ದು ಫ್ಯಾನ್ಸಿ ಏನು ಅಂದರೆ, ಮಧ್ಯಾಹ್ನ ಲಂಚ್ ಏನು ಕಾಲೇಜ್ ಹುಡುಗರು ಅಂದರೆ ಪಿಜ್ಜಾ ಸೆಂಟ್ರಿಗೆ ಹೋಗ್ತಾರೆ, ಅಲ್ಲಿ ಒಂದು ಪಿಜ್ಜಾ ತಿಂತಾರೆ, ಒಂದು ಕೋಕ್ ಕುಡಿತಾರೆ. ಎರಡೂ ಎಂಥ ಅನ್ಹೆಲ್ದಿ ಫುಡ್ಗಳು. ಅದನ್ನು ಬಿಟ್ಟು ಅಂದರೆ ನಾನು ಅದನ್ನು ಮಾಡಬೇಡಿ ಅಂತಲ್ಲ. ಸೊ ಯಾವಾಗ ಎಷ್ಟು ದಿನಕ್ಕೆ ಒಂದ್ಸರಿ ಮಾಡಿದ್ರೆ ಅಥವಾ ಒಂದು ಆ ಪ್ಲೆಜರಿಗೆ ಏನು ಮಾಡೋದಿದೆಯಲ್ಲ
ಆ ಸೋಷಲಿಸಮಿಗೆ ಮಾಡಿದ್ರೆ ಒಳ್ಳೆಯದು. ಅದನ್ನೇ ಹ್ಯಾಬಿಟ್ ಇಟ್ಕೊಂಡು ದಿನ ಆ ಥರ ಫುಡ್ಗಳನ್ನು ನಾವು ತಿಂದಾಗ ಸೊ ಆಬ್ವಿಯಸ್ಲಿ ನನ್ನ ಬಾಡಿಗೆ ಲೋಡ್ ಆಗೇ ಆಗುತ್ತೆ. ಈ ಥರ ಇನ್ಸಿಡೆಂಟ್ ಮಾಡೋದಕ್ಕೆ ನಾವೇ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಸೊ ಹಾಗಾಗಿ ಅದನ್ನೆಲ್ಲದನ್ನು ನಾವು ಅವಾಯ್ಡ್ ಮಾಡಿದಾಗ, ಹೆಲ್ದಿ ಲೈಫ್ ಸ್ಟೈಲ್ಗಳನ್ನು ನಾವು ಇಟ್ಕೊಂಡಾಗ ಈ ಪ್ರಿವೆನ್ಷನ್ಸ್ಗಳು ಅನ್ನೋದೇನಿದೆ